ನಾಳ್ದು ಶನಿವಾರ 18 ತಾರೀಕು ಬೆಳಿಗ್ಗೆ 9 ಗಂಟೆಗೆ ನಮ್ಮ SSRVM ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರ್ ಕಾರ್ಕಳಕ್ಕೆ ಸೋಮನಾಥ ಜ್ಯೋತಿರ್ಲಿಂಗ ಅವರು ಕರ್ಕೊಂಡು ಬರ್ತಾ ಇದ್ದಾರೆ. ಸೌರಾಷ್ಟ್ರೇ ಸೋಮನಾಥಂಚ श्रीशैले मल्लिकार्जुनम. भारत के चारों ओर 12 ज्योतिर्लिंग जो फैला हुआ है, सौराष्ट्र के जो ज्योतिर्लिंग है वो सबसे पहला नाम आता है. वहाँ की शिवलिंग जो थे वो भूस्पर्श नहीं कर रहा था. इतिहास में हमने देखा कि वो शिवलिंग पृथ्वी से ऊपर था, 2-3 फुट ऊपर वो शिवलिंग आकाश में तैरता था. 1020 से 24 के बीच में मोहम्मद गजनी ने सोमनाथ पर अटैक किया. वहाँ का सोना चांदी हीरे मोती सब लूटा. आखिरी बार उन्होंने वहाँ की जो शिवलिंग है उसको तोड़ दिया. जब उन्होंने उसको तोड़ा था, उस टुकड़ों को लेके कुछ अग्निहोत्री लोग दक्षिण भारत में चले गए. हमारा जन्म स्थान है पापराशम, उसके बाजू वाले गांव है, वहाँ अग्निहोत्री लोग, उनसे देखा नहीं जा रहा था तो उस टुकड़ों को उन्होंने शिवलिंग आकार दे दी. ನಾಳ್ದು ಶನಿವಾರ 18 ತಾರೀಕು ಬೆಳಿಗ್ಗೆ 9 ಗಂಟೆಗೆ ನಮ್ಮ SSRVM ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರ್ ಕಾರ್ಕಳಕ್ಕೆ ಸೋಮನಾಥ ಜ್ಯೋತಿರ್ಲಿಂಗ ನಾವು ಪೂಜ್ಯ ಗುರುಜಿ ಶ್ರೀ ಶ್ರೀ ರವಿಶಂಕರ್ ಜಿ ಆರ್ಟ್ ಆಫ್ ಲಿವಿಂಗ್ ಬೆಂಗಳೂರು ಅವರ ವತಿಯಿಂದ ನಡೀತಿರುವ ಈ ಕಾರ್ಯಕ್ಕೆ ಒಂದು ಈ ಕಾರ್ಕಳದ್ದು ಜನತೆಗೆ ಆಶೀರ್ವಾದ, ಒಂದು ಪ್ರಸಾದ ಸಿಗಬೇಕು ಅಂತ ಒಂದು ಆಶಯದಲ್ಲಿ ನಮ್ಮ ಶಾಲೆಗೆ ಜ್ಯೋತಿರ್ಲಿಂಗ ಅವರು ಕರ್ಕೊಂಡು ಬರ್ತಾ ಇದ್ದಾರೆ. ಅದರ ಒಂದು ಧ್ಯೇಯವಾಕ್ಯದಲ್ಲಿ ನಾವು ನಾಳ್ದು ಒಂದು ಪೂಜೆ, ಒಂದು ಸತ್ಸಂಗ ಮತ್ತೆ ಆಶೀರ್ವಚನ ಒಂದು ಏರ್ಪಟ್ಟು ಶನಿವಾರ ದಿವಸ 8 ಗಂಟೆಯಿಂದ 10 ಗಂಟೆ ತನಕ ನಮ್ಮ ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರ್ ಕಾರ್ಕಳದಲ್ಲಿ ಆಯೋಜಿಸಿದ್ದೇವೆ. ಸೋಮನಾಥ ಲಿಂಗವು ಒಂದು ಧೈರ್ಯ, ಒಂದು ನಮ್ಮ ಆಧ್ಯಾತ್ಮದ ಒಂದು ಸ್ವರೂಪ. ಗುಜರಾತ್ ಸೋಮನಾಥ ದೇವಸ್ಥಾನ ಅನೇಕ ಬಾರಿ ಅಧರ್ಮೀಯರು ನಷ್ಟ ಮಾಡ್ಲಿಕ್ಕೂ ನೋಡಿದ್ರು ಕೂಡ ಒಂದು ಜನರ ಪ್ರೋತ್ಸಾಹ ಮತ್ತೊಂದು ದೇವರ ಆಶೀರ್ವಾದದಿಂದ ಪುನರುತ್ಥಾನವಾಗಿ ಅನೇಕ ಬಾರಿ ಜೀರ್ಣೋದ್ಧಾರವಾಗಿದ್ದು ಒಂದು ದೇವಸ್ಥಾನ ಎಲ್ಲರಿಗೂ ಗೊತ್ತಿದ್ದೆ. ಆ ಜಾಗದಿಂದ ಬಂದ ಒಂದು ಪವಿತ್ರ ಜ್ಯೋತಿರ್ಲಿಂಗವು ನಮ್ಮ ಕಾರ್ಕಳಕ್ಕೆ ಬರುವುದು ನಮ್ಮ ಒಂದು ಭಾಗ್ಯ. ಈ ಭಾಗ್ಯ ಮತ್ತೆ ಒಂದು ಆಶೀರ್ವಾದ ಎಲ್ರಿಗೂ ಸಿಗ್ಬೇಕು ಅಂತ ಹೇಳಿ ಆಶಯಿಸಿ ಎಲ್ರಿಗೂ ಈ ಒಂದು ನಮ್ಮ ಧಾರ್ಮಿಕ ಸಭೆ ಮತ್ತೆ ಒಂದು ಸತ್ಸಂಗಕ್ಕೆ ನೀವೆಲ್ಲರೂ ಬಂದು ಒಂದು ದೇವರ ಆಶೀರ್ವಾದವನ್ನು ಪಡೆದು ಒಂದು ಪ್ರಸಾದ ತೆಕೊಂಡು ನಿಮ್ಮೆಲ್ಲ ಪ್ರೋತ್ಸಾಹದಿಂದ ಈ ನಮ್ಮ ಕಾರ್ಯಕ್ರಮವನ್ನು ಶುಭವಾಗಲಿ ಅನ್ನೊಂದು ಹಾರೈಸಬೇಕನ್ನೊಂದು ವಿನಂತಿ. ಸಾರ್ವಜನಿಕರ ದರ್ಶನ ಭಾಗ್ಯಕ್ಕಾಗಿ ಶಾಲೆಯಲ್ಲಿ ಏರ್ಪಡಿಸಲಾಗಿದೆ. ಅದಕ್ಕೋಸ್ಕರ ನೀವು ನಿಮ್ಮ ಕುಟುಂಬಸ್ಥರು ಸ್ನೇಹಿತರನ್ನೆಲ್ಲ ಕರೆದುಕೊಂಡು ಬನ್ನಿ. ಇದು ನೀವು ಕೂಡ ನಮ್ಮ ಭಾಗ್ಯದಲ್ಲಿ ಭಾಗಿಯಾಗಿ ನೀವು ಕೂಡ ಭಾಗ್ಯವಂತರಾಗಿ ಅಂತ ಈ ಮೂಲಕ ಶಾಲೆಯ ವತಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ. सकट जनांक विनंती सर, तुम्ही श्री श्री रविशंकर विद्यामंदिर नागवळी काबेट अंतू 18 तारीख शनिवार सकाळी 9 गंटेक येऊन
हे दिव्य दर्शन घेऊ का म्हणून सकळ जनांक विनंती. ಪವಿತ್ರ ಸೋಮನಾಥ ಜ್ಯೋತಿರ್ಲಿಂಗದ ದರ್ಶನ ನಮ್ಮನ ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರ ಶಾಲೆಡ್ ಆಯೋಜನೆ ಮಲ್ದಿರತ್ತೆ ಏಪ ಪನ್ಲೆತೆವು ಒಂದುವೆ ಬರ್ತಿನ ಶನಿವಾರ ನಮ್ಮನ್ನ ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರ ಶಾಲೆಡು ಅದಿತ ಆಯೋಜನೆ ಮಲ್ದೇರು ಮಾತಿರ್ಲ ಬತ್ತದ ಶಿವನ ಒಂಜಿ ದೇವಿಯರ್ನ ಕೃಪೆಗೆ ಪಾತ್ರರಾವಡು ಪಂಡದ ನಮ್ಮನ ಶಾಲೆರ್ದ ಮಾತೆರ್ಲ ಆಹ್ವಾನ ಮಲ್ತೊಂದುಲ್ಲ ಮಾತಿರ್ಲ ಬಲ್ಲೆ ದೇವಿಯರ್ನ ದರ್ಶನ ಮಲ್ಪುಲೆ.